3 ದಿನಗಳಿಂದ ದಿಲ್ಲಿಯಲ್ಲಿ ಠಿಕಾಣಿ ಹೂಡಿದ್ದ ಡಿಕೆಶಿ ವಾಪಸ್ಸಾಗಿದ್ದಾರೆ. ರಾಹುಲ್ ಗಾಂಧಿ ಅವರನ್ನ ಭೇಟಿ ಆಗಲೇಬೇಕು, ಕುರ್ಚಿ ಬಗ್ಗೆ ಕ್ಲಾರಿಟಿ ತಗೊಳ್ಳೇಬೇಕು ಅಂತ ಡಿಕೆಶಿ ಮಾಡಿದ ಪ್ರಯತ್ನವೆಲ್ಲ ವಿಫಲವಾಗಿದೆ. ಆದರೆ ಡಿಕೆಗೊಂದು ಭರವಸೆ ಸಿಕ್ಕಿದೆ. ಆ ಭರವಸೆ ನಂಬಿಕೊಂಡು ಡಿಕೆಶಿ ದಿಲ್ಲಿಯಿಂದ ವಾಪಸ್ಸಾಗಿದ್ದು ಆ ದಿನಕ್ಕಾಗಿ ಕಾಯ್ತಿದ್ದಾರೆ. ಯಾವ ಟೈಮಲ್ಲಿ ಏನು ಮಾಡಬೇಕು ಮಾಡ್ತಾರೆ. ನಮ್ಮ ಪಾರ್ಟಿಲಿ ಏನು ಬೇಕಾದ್ರೂ ಮಾಡ್ತಾರೆ, ಅದೇನು ಸಮಸ್ಯೆ ಇಲ್ಲ. ನಮಗೆ ನಮ್ಮ ಪಕ್ಷದ ಮೇಲೆ ವಿಶ್ವಾಸ ಇದೆ. ಹೈಕಮಾಂಡ್ ಯಾವಾಗ ಏನು ಮಾಡ್ತಾರೋ ಒಪ್ಕೋತೀವಿ ಅಂತ ನಾನು ಚೀಫ್ ಮಿನಿಸ್ಟರ್ ಇಬ್ಬರು ಹೇಳಿದ್ದೀವಿ. ದಿಲ್ಲಿಗೆ ಹೋಗಿದ್ದ ಬಂಡೆಗೆ ಸಿಕ್ತು ಭರವಸೆ. ಬಂಡೆಗೆ ಭರವಸೆ ಕೊಟ್ಟರು ಖರ್ಗೆ, ಕೆಸಿವಿ. 6 ತಿಂಗಳಾಗಿದೆ. ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ 2.5 ವರ್ಷ ಕಳೆದು 6 ತಿಂಗಳಾಗಿದೆ. ಇಷ್ಟೊತ್ತಿಗೆ ಪವರ್ ಶೇರಿಂಗ್ ಅನ್ನೋದು ನಿಜವೇ ಆಗಿದ್ರೆ ಇಷ್ಟೊತ್ತಿಗೆ ಸಿಎಂ ಸಿದ್ದರಾಮಯ್ಯ ಜಾಗದಲ್ಲಿ ಡಿಸಿಎಂ ಡಿಕೆಶಿ ಇರ್ತಾ ಇದ್ರು. 6 ತಿಂಗಳ ರಾಜ್ಯಭಾರವನ್ನ ಮುಗಿಸಿರ್ತಾ ಇದ್ರು. ಆದ್ರೆ ಡಿಕೆ ಅದೃಷ್ಟಾನೇ ಸರಿಯಿಲ್ಲ ಅನ್ಸುತ್ತೆ. ತಾವು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಸಿಎಂ ಸೀಟು ಒಂದ್ ಕಡೆ ಇರಲಿ, ಪವರ್ ಶೇರಿಂಗ್ ಕುರಿತ ಕ್ಲಾರಿಟಿನೇ ಅವರಿಗೆ ಸಿಗ್ತಾ ಇಲ್ಲ. ಹೌದು, ಡಿಕೆಶಿ ಹಲವಾರು ಬಾರಿ ದಿಲ್ಲಿಗೆ ದಂಡಯಾತ್ರೆ ಮಾಡಿದ್ದಾರೆ. ನಂಗೆ ಸಿಎಂ ಸೀಟು ಕೊಡಿ ಅಂತ ಒತ್ತಾಯ ಮಾಡಿದ್ದಾರೆ. ಆದ್ರೆ ಈ ಒತ್ತಾಯ ಕೇಳಿ ಬಂದಾಗ ಏನೋ ಕಾರಣ ಹೇಳಿ ಹೈಕಮಾಂಡ್ ವಾಪಸ್ ಕಳಿಸ್ತಿದೆ. ಈಗಲೂ ಕೂಡ ಅದೇ ಆಗಿದೆ. ದಿಲ್ಲಿಗೆ ಹೋಗಿದ್ದ ಡಿಕೆಶಿ ಬರಿಗೈಯಲ್ಲಿ ವಾಪಸ್ ಬಂದಿದ್ದಾರೆ. ಈ ಬಾರಿ ಏನಾದರೊಂದು ಆಗಲೇಬೇಕು ಅಂತ ಡಿಕೆ ಬ್ರದರ್ಸ್ ಇಬ್ರೂ ದಿಲ್ಲಿಗೆ ಹೋಗಿದ್ರು. 3 ದಿನದ ಹಿಂದೆ ದಿಲ್ಲಿಗೆ ಪ್ರಯಾಣ ಬೆಳೆಸಿದ್ದ ಡಿಕೆ ಬ್ರದರ್ಸ್ ಕುರ್ಚಿಯಾದ್ರೂ ಸಿಗಬೇಕು, ಇಲ್ಲ ಅಂದ್ರೆ ಕ್ಲಾರಿಟಿ ಆದ್ರೂ ಸಿಗಬೇಕು ಅಂತ ಮೊದಲೇ ನಿರ್ಧಾರ ಮಾಡ್ಕೊಂಡು ಹೋಗಿದ್ರು. ರಾಹುಲ್ ಗಾಂಧಿಯನ್ನ ಭೇಟಿ ಮಾಡಬೇಕು ಅಂತ ಪ್ರಯತ್ನ ಪಟ್ರು. ರಾಹುಲ್ ಗಾಂಧಿ ಸಿಕ್ಕಿಲ್ಲ ಅಂದ್ರೆ ಕಡೆ ಪಕ್ಷ ಪ್ರಿಯಾಂಕಾ ವಾದ್ರಾ ಬಳಿಯಾದ್ರೂ ತಮ್ಮ ಕಷ್ಟ ಹೇಳ್ಕೋಬೇಕು ಅಂತ ಅಂದ್ಕೊಂಡಿದ್ರು. ಆದ್ರೆ ಯಾವುದೂ ಸಾಧ್ಯವಾಗಲಿಲ್ಲ. ಕೊನೆಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ವೇಣುಗೋಪಾಲ್ ಜೊತೆಗೆ ಡಿಕೆಶಿ ಮಾತಾಡಿದ್ದಾರೆ. ಅವರ ಬಳಿಯೇ ತಮ್ಮ ಅಸಮಾಧಾನ ತೋಡ್ಕೊಂಡಿದ್ದಾರೆ. ಅಧಿಕಾರ ಹಸ್ತಾಂತರದ ಗೊಂದಲ ಸರಿಪಡಿಸಿ ರಾಹುಲ್ ಗಾಂಧಿ ಅವರಿಂದ ಸ್ಪಷ್ಟತೆ ಕೊಡಿಸಿ ಮೇ 20ಕ್ಕೆ ರಾಜ್ಯ ಸರ್ಕಾರಕ್ಕೆ 3 ವರ್ಷ ತುಂಬಲಿದೆ. ಕೆಪಿಸಿಸಿ ಅಧ್ಯಕ್ಷನಾಗಿ ಪಕ್ಷವನ್ನ ಅಧಿಕಾರಕ್ಕೆ ತಂದಿದ್ದೇನೆ. ಸಮುದಾಯ ಶಾಸಕರ ಬೆಂಬಲ ನನ್ನ ಕಡೆಗೂ ಇದೆ. ಇದೇ ಅವಧಿಯಲ್ಲಿ ನನ್ನನ್ನ ಮುಖ್ಯಮಂತ್ರಿ ಮಾಡಿ. ಪಕ್ಷದಲ್ಲಿನ ಗೊಂದಲಗಳು ಹೆಚ್ಚಾಗುತ್ತಿದೆ. ಈ ಗೊಂದಲಗಳು ಸಂಘಟನೆ ಮೇಲೆ ಪರಿಣಾಮವಾಗ್ತಿದೆ. ವಿಪಕ್ಷಗಳ ವಾಗ್ದಾಳಿಗೆ ಅವಕಾಶ ನೀಡಿದಂತಾಗಿದೆ. ಆದ್ದರಿಂದ ಆದಷ್ಟು ಬೇಗ ಕ್ಲಾರಿಟಿ ಕೊಡುವಂತೆ ಮನವಿ ಮಾಡಿದ್ದಾರೆ ಡಿಕೆಶಿ. ನೇರ ಹಕ್ಕು ಮಂಡನೆ ಮಾಡಿದ್ದಾರೆ. ನನ್ನನ್ನ ಈ ಬಾರಿಯೇ ಸಿಎಂ ಮಾಡಿ, ಇಲ್ಲ ಅಂದ್ರೆ ಕ್ಲಾರಿಟಿ ಕೊಡಿ ಅಂತ ವೇಣುಗೋಪಾಲ್ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಬಳಿ ಡಿಕೆ ಹೇಳಿಕೊಂಡಿದ್ದಾರೆ. ಇಂಡೈರೆಕ್ಟ್ ಆಗಿ 2.5 ವರ್ಷಗಳ ನಂತರದ 6 ತಿಂಗಳನ್ನ ನಾವು ಸಹನೆಯಿಂದ ಕಳೆದಿದ್ದೇವೆ. ನಮ್ಮ ಸಹನೆ ಟೆಸ್ಟ್ ಮಾಡಬೇಡಿ ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ. ಕೆಲವು ತಿಂಗಳ ಹಿಂದೆ ಡಿಕೆಶಿ ಇಂಥದ್ದೇ ಧ್ವನಿ ಎತ್ತಿದಾಗ ಬಜೆಟ್ ಅಧಿವೇಶನ ಇದೆ ಅಂತ ಹೇಳಿ ಡಿಕೆಶಿಯನ್ನ ಸಾಗ ಹಾಕಿದ್ರು. ನಂತರ ವಿಧಾನಸಭೆ ಉಪಚುನಾವಣೆ, ಪಂಚರಾಜ್ಯಗಳ ಚುನಾವಣೆ ಅಂತ ಹೇಳಿ ಸಮಾಧಾನ ಮಾಡೋಕೆ ಮುಂದಾದ್ರು. ಈಗ ಎಲ್ಲವೂ ಮುಗಿದೋಗಿದೆ. ಕೆಲವೇ ದಿನಗಳಲ್ಲಿ ಪಂಚರಾಜ್ಯಗಳ ಚುನಾವಣೆ ಮುಗಿದು ರಿಸಲ್ಟ್ ಕೂಡ ಬರಲಿದೆ. ಆದ್ದರಿಂದಲೇ ಈಗಲಾದರೂ ನನ್ನ ಮನವಿ ಕೇಳಿಸ್ಕೊಳ್ಳಿ ಅಂತ ದಿಲ್ಲಿಗೆ ಹೋಗಿದ್ದರು ಡಿಕೆಶಿ. ಆದರೆ ಡಿಕೆ ಮನವಿಯನ್ನ ಕೇಳಿಸಿಕೊಂಡ ಖರ್ಗೆ ಮತ್ತು ಕೆಸಿವಿ ಕೆಲವು ಭರವಸೆ ಕೊಟ್ಟು ಕಳಿಸಿದ್ದಾರೆ. ಎಲ್ಲವೂ ಹೈಕಮಾಂಡ್ ಗಮನದಲ್ಲಿದೆ. ಶೀಘ್ರವೇ ಎಲ್ಲಾ ಗೊಂದಲಗಳು ಅಂತ್ಯವಾಗಲಿದೆ. ಏಪ್ರಿಲ್ 29ಕ್ಕೆ ಕೊನೆಯ ಹಂತದ ಚುನಾವಣೆ ಇದೆ. ಏಪ್ರಿಲ್ 29ರ ಬಳಿಕ ರಾಹುಲ್ ಭೇಟಿಗೆ ದಿನಾಂಕ ನಿಗದಿ ಮಾಡುತ್ತೇವೆ. ಯಾವುದಕ್ಕೂ ಅವಸರ ಪಡುವುದು ಬೇಡ ಎಂದಿದ್ದಾರೆ ಖರ್ಗೆ ಮತ್ತು ಕೆಸಿವಿ. ಮೊದಲು 2.5 ವರ್ಷ ಸಿಎಂ ಆಗೋಕೆ ಡಿಕೆ ಬೇಡಿಕೆ ಇಡ್ತಾ ಇದ್ರು. ಆದ್ರೆ ಈಗ ಉಳಿದಿರೋ 2 ವರ್ಷನಾದ್ರೂ ಸಿಎಂ ಆಗೋಕೆ ಅವಕಾಶ ಕೊಡಿ ಅಂತಿದ್ದಾರೆ. ದೇವರಾಜರಸು ದಾಖಲೆಯನ್ನು ಬ್ರೇಕ್ ಮಾಡಿರೋ ಸಿದ್ದರಾಮಯ್ಯ ಇನ್ನೆಷ್ಟು ದಿನ ಮುಂದುವರಿತಾರೆ ಅನ್ನೋ ಪ್ರಶ್ನೆಯನ್ನು ಪರೋಕ್ಷವಾಗಿ ಹಾಕ್ತಾ ಇದ್ದಾರೆ. ಗುರುವಾರ ದಿಲ್ಲಿ ತಲುಪಿದ ದಿನವೇ ವೇಣುಗೋಪಾಲ್ ಅವರನ್ನ ಭೇಟಿ ಮಾಡಿ ತಮ್ಮ ಹಕ್ಕೊತ್ತಾಯ ಮಂಡಿಸಿದ್ದ ಡಿಕೆಶಿ ಶುಕ್ರವಾರ ಖರ್ಗೆ ಅವರನ್ನ ಭೇಟಿಯಾಗಿ 1.5 ಗಂಟೆಗಳ ಕಾಲ ಮಾತಾಡಿದ್ದರು. ಡಿಕೆ ಮಾತುಗಳಿಗೆ ಮಣಿದ ಕೆಸಿವಿ ಮತ್ತು ಖರ್ಗೆ ಇದೇ ತಿಂಗಳ ಅಂತ್ಯಕ್ಕೆ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಕೆಶಿ ಇಬ್ಬರನ್ನು ದಿಲ್ಲಿಗೆ ಕರೆಸಿಕೊಳ್ಳೋ ಸಾಧ್ಯತೆ ಇದೆ ಅಂತಾನೂ ಮತ್ತೊಂದು ಕಡೆ ಚರ್ಚೆ ಆಗ್ತಿದೆ. ಡಿಕೆ ಬರ್ತ್ಡೇಗೆ ಗುಡ್ ನ್ಯೂಸ್. ಮೇಗೆ ಕ್ರಾಂತಿ ನಡೆಯೋದು ಫಿಕ್ಸ. ಡಿಕೆ ದಿಲ್ಲಿಗೆ ಹೋಗಿ ಒಂದು ಭರವಸೆ ತಗೊಂಡು ಬಂದಿದ್ದಾರೆ. ಆದ್ರೆ ಡಿಕೆ ಬಳಗದಲ್ಲಿ ಮತ್ತೊಂದು ಹೋಪ್ ಇದೆ.
ಮೇ 15ಕ್ಕೆ ಡಿಕೆಶಿ ಹುಟ್ಟುಹಬ್ಬವಿದ್ದು ಅದೇ ದಿನಕ್ಕೆ ಹೈಕಮಾಂಡ್ ಗುಡ್ ನ್ಯೂಸ್ ಕೊಡಬಹುದು ಅನ್ನೋ ನಿರೀಕ್ಷೆಯಲ್ಲಿ ಡಿಕೆ ಟೀಮ್ ಇದೆ. ಎಷ್ಟೇ ಕ್ರಾಂತಿಗಳು ಮಿಸ್ ಆದ್ರೂ ಈ ಬಾರಿಯ ಮೇ ಕ್ರಾಂತಿ ಮಿಸ್ ಆಗೋದೇ ಇಲ್ಲ ಅಂತ ಅವರೆಲ್ಲ ಅಂದ್ಕೊಂಡಿದ್ದಾರೆ. ಡಿಕೆ ದಿಲ್ಲಿಗೆ ಹೋಗಿದ್ದಕ್ಕೆ ಖಂಡಿತ ಫಲ ಸಿಕ್ಕೇ ಸಿಗುತ್ತೆ ಅಂತ ಡಿಕೆ ಟೀಮ್ ಭಾವಿಸಿದೆ. ಆದ್ರೆ ತಾವ್ಯಾಕೆ ದಿಲ್ಲಿಗೆ ಹೋಗಿದ್ದು ಅನ್ನೋ ವಿಚಾರಕ್ಕೆ ಸ್ವತಃ ಡಿಕೆ ಹೇಳಿದ್ದು ಹೀಗೆ. ಸರ್, ಡೆಲ್ಲಿಗೆ ಹೋಗಿ ಬಂದ್ರಿ, ರಾಜಕೀಯ ವಿಚಾರವಾಗಿ ಚರ್ಚೆ ಕೂಡ ಆಗಿದೆ ಅನ್ನೋ ಒಂದು. ನೋಡಪ್ಪ, ನಾನು ಯಾವುದೂ ಪೊಲಿಟಿಕಲ್ ಇಶ್ಯೂಸ್ನ ಮೀಡಿಯಾ ಮುಂದೆ ಮಾತಾಡಲ್ಲ. ಏನಿದ್ರು ಟೈಮ್ ಬಂದಾಗ ನಿಮಗೆಲ್ಲ ಅದೆಲ್ಲ ಗೊತ್ತಾಗ್ತದೆ ಅಂತ ನಾನು ಹಿಂದೆನೇ ಹೇಳಿದ್ದೀನಿ. ಸೊ ಅಲ್ಲಿ ನಾಡ್ತಾ ಇದ್ದು ಏನು ನಮ್ಮಲ್ಲೇನು ಯಾವ ಸಮಸ್ಯೆ ಏನೂ ಇಲ್ಲ, ಯಾವ ಪಾಲಿಟಿಕ್ಸು ಇಲ್ಲ, ಏನಿಲ್ಲ. ಯಾವ ಟೈಮಲ್ಲಿ ಏನು ಮಾಡಬೇಕು ಮಾಡ್ತಾರೆ, ನಮ್ಮ ಪಾರ್ಟಿಲಿ ಏನು ಬೇಕಾದ್ರೂ ಮಾಡ್ತಾರೆ, ಅದೇನು ಸಮಸ್ಯೆ ಇಲ್ಲ. ನಮಗೆ ನಮ್ಮ ಪಕ್ಷದ ಮೇಲೆ ವಿಶ್ವಾಸ ಇದೆ, ಏನು ಮಾಡಬೇಕು ಮಾಡ್ತಾರೆ. ಹೈಕಮಾಂಡ್ ಯಾವಾಗ ಏನು ಮಾಡ್ತಾರೋ ಒಪ್ಕೋತೀವಿ ಅಂತ ನಾನು ಚೀಫ್ ಮಿನಿಸ್ಟರ್ ಇಬ್ಬರು ಹೇಳಿದ್ದೀವಿ. ಆ ಪ್ರಕಾರ ನಾವು ನಡ್ಕೊಂಡು ಹೋಗ್ತೀವಿ. ಡಿಕೆಶಿ ದೆಹಲಿ ಪ್ರವಾಸದ ಬಗ್ಗೆ ಸಚಿವ ಎಂಬಿ ಪಾಟೀಲ್ ಮಾತಾಡಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷರು ಮತ್ತು ದಿಲ್ಲಿ ನಾಯಕರ ಭೇಟಿ ಸಾಮಾನ್ಯ. ಮನೆಯಲ್ಲಿ ಸಮಸ್ಯೆ ಇರುವಂತೆ ರಾಜಕೀಯ ಪಕ್ಷದಲ್ಲಿರುತ್ತೆ, ಹೈಕಮಾಂಡ್ ಸರಿ ಮಾಡುತ್ತೆ ಅಂತ ಭರವಸೆ ವ್ಯಕ್ತಪಡಿಸಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರು ವಿವಿಧ ರಾಜ್ಯಗಳ ಒಂದು ಚುನಾವಣಾ ಸಮಿತಿಯಲ್ಲಿದ್ದಾರೆ. ಅವರು ಕೆಪಿಸಿಸಿ ಅಧ್ಯಕ್ಷರು ಇದ್ದಾರೆ. ಹೀಗಾಗಿ ದಿಲ್ಲಿಗೆ ಹೋಗಿ ಮುಖಂಡರನ್ನ ಭೇಟಿಯಾಗುವಂಥದ್ದು ಸರ್ವೇ ಸಾಮಾನ್ಯ. ಇದು ಅದರಲ್ಲಿ ಏನೂ ವಿಶೇಷತೆ ಕೂಡ ಮಾಡುವಂಥದ್ದಿಲ್ಲ. ಮತ್ತು ನಾಯಕತ್ವ, ಇನ್ನಿತರ ವಿಚಾರಗಳು, ಮಂತ್ರಿಮಂಡಲ, ಯಾವುದೇ ವಿಚಾರಗಳು ಇವತ್ತೊಂದು ದಿವಸ ಅವೆಲ್ಲವೂ ಕೂಡ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಪದೇ ಪದೇ ಹೇಳ್ತಾ ಇದ್ವಿ. ಇನ್ನು ಮುಂದೆ ಕೇಳಕ್ಕೆ ಹೋಗಬೇಡಿ, ಇದು ಹೈಕಮಾಂಡಿಗೆ ಬಿಟ್ಟಂಥ ವಿಚಾರ. ಹೈಕಮಾಂಡ್ ಏನು ನಿರ್ಣಯ ತಗೋತದೆ, ಸಿದ್ದರಾಮಯ್ಯನವರು ಹೇಳಿದಾರೆ, ಡಿ.ಕೆ. ಶಿವಕುಮಾರ್ ಅವರು ಹೇಳಿದಾರೆ, ಎಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಹೈಕಮಾಂಡ್ ಸುಪ್ರೀಂ, ಅಂತಿಮ. ಸಂಪುಟ ಪುನರಚನೆಯೋ ನಾಯಕತ್ವ ಬದಲಾವಣೆಯೋ, ಡಿಕೆಶಿ ಸಿಎಂ ಆಗೋಕೆ ಇಷ್ಟೆಲ್ಲ ಪ್ರಯತ್ನ ಮಾಡುತ್ತಿದ್ದಾರೆ. ಆದರೆ ಡಿಕೆ ಪ್ರಯತ್ನಕ್ಕೆ ಬ್ರೇಕ್ ಹಾಕೋಕೆ ಸಿದ್ದು ಬಳಗ ಕೂಡ ಪ್ರಯತ್ನ ನಡೆಸ್ತಿದೆ. ಸಂಪುಟ ಪುನರಚನೆಯಾದ್ರೆ ಸಿಎಂ ಬದಲಾವಣೆ ಪ್ರಯತ್ನ ನಿಲ್ಲುತ್ತೆ ಅಂತ ಭಾವಿಸಿರೋ ಸಿಎಂ ಬಣ ಸಂಪುಟ ಪುನರಚನೆ ಮಾಡಲೇಬೇಕು ಅಂತ ಪಟ್ಟು ಹಿಡಿಯುತ್ತಿದೆ. ಮೇ 20ಕ್ಕೆ ಸರ್ಕಾರಕ್ಕೆ 3 ವರ್ಷ ತುಂಬುತ್ತಾ ಇರೋ ಕಾರಣಕ್ಕೆ ಸಂಪುಟ ಸರ್ಜರಿಗೆ ಅನುಮತಿ ಕೊಡಿ ಅಂತ ಹೈಕಮಾಂಡ್ಗೆ ಮನವಿ ಸಲ್ಲಿಸೋಕೆ ಸಿದ್ದು ಟೀಮ್ ಸಿದ್ಧವಾಗಿದೆ. ಕೆಲವು ದಿನಗಳ ಹಿಂದೆ ಸಿಎಂ ಹಾಗೂ ಆಪ್ತ ಸಚಿವರ ಡಿನ್ನರ್ ಮೀಟಿಂಗ್ನಲ್ಲಿ ಈ ಸಂಬಂಧ ಚರ್ಚೆ ಆಗಿದೆ ಅಂತ ಹೇಳಲಾಗ್ತಿದೆ. ಹಾಗಾಗಿ ಡಿಸಿಎಂ ಬಯಸಿರುವ ನಾಯಕತ್ವ ಬದಲಾವಣೆ ಹಾಗೂ ಸಿಎಂ ಆಪ್ತ ವಲಯದ ಸಚಿವ ಸಂಪುಟ ಪುನರಚನೆ ಪೈಕಿ ಯಾವುದಕ್ಕೆ ಹೈಕಮಾಂಡ್ ಮನ್ನಣೆ ಸಿಗಲಿದೆ ಎಂಬ ಕುತೂಹಲವಿದೆ.